ಮಚ್ಚು ಹಿಡಿದು ಬಿಗ್ ಬಾಸ್ ಸ್ಪರ್ಧಿ ರಜತ್ ಹಾಗೂ ವಿನಯ್ ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಚ್ಚು ಹಿಡಿದಿದ್ದ ರಜತ್ಗೆ ಇನ್ನೂ ಕೂಡ ಸಂಕಷ್ಟ ತಪ್ಪಿಲ್ಲ. ಇವತ್ತು ಮತ್ತೆ ಪೊಲೀಸ್ ಠಾಣೆಗೆ ಹಾಜರಾಗಬೇಕಿದೆ ರಜತ್. ವಿಚಾರಣೆಗೆ ನೋಟಿಸ್ ಅನ್ನ ಬಸವೇಶ್ವರ ನಗರ ಪೊಲೀಸರು ನೀಡಿದ್ರು. ರೀಲ್ಸ್ಗೆ ಬಳಸಿದ್ದಂತ ಮಚ್ಚು ಇನ್ನೂ ಕೂಡ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ರಜತ್ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಕೆಲ ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ರಜತ್ ಹಾಗೂ ವಿನಯ್ ಈಗ ಬೇಲ್ ಪಡೆದು ಹೊರಗೆ ಬಂದಿದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ರಜತ್ ಎಚ್ಚೆತ್ತುಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿದ್ದಂತಹ ರೀಲ್ಸ್ ಅನ್ನ ಡಿಲೀಟ್ ಮಾಡಲಾಗಿದೆ. ಮಚ್ಚು ಹಿಡಿದು ವಿನಯ್ ಜೊತೆಗೆ ರಜತ್ ರೀಲ್ಸ್ ಅನ್ನ ಮಾಡಿದ್ದು. ಜೈಲಿಗೆ ಹೋಗಿ ಬಂದರೂ ಕೂಡ ಆ ರೀಲ್ಸ್ ಅನ್ನ ಡಿಲೀಟ್ ಮಾಡಿರಲಿಲ್ಲ. ಒಂದು ಕಡೆಯಲ್ಲಿ ಪೊಲೀಸರು ಕೂಡ ಅದನ್ನು ಡಿಲೀಟ್ ಮಾಡಿಸಿರ್ಲಿಲ್ಲ. ರಜತ್ ಕೂಡ ಅದನ್ನ ಡಿಲೀಟ್ ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಹೀಗಾಗಿ ಬಹಳಷ್ಟು ವೈರಲ್ ಆಗಿತ್ತು. ಈ ಬಗ್ಗೆ ನಿನ್ನೆಯಷ್ಟೇ ವರದಿಯನ್ನ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿತ್ತು. ಈಗ ಆ ರೀಲ್ಸ್ ಅನ್ನ ರಜತ್ ಡಿಲೀಟ್ ಮಾಡಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕಡೆಗೂ ಕೂಡ ರಜತ್ ವೈರಲ್ ಆದಂತಹ ರೀಲ್ಸ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ವಿಚಾರಣೆಗೂ ಕೂಡ ಮತ್ತೊಂದು ಕಡೆಯಲ್ಲಿ ಹಾಜರಾಗ್ತಾ ಇದ್ದಾರೆ. ಸೊ ಏನೇನ್ ಡೀಟೇಲ್ಸ್ ಇದೆ? ಖಂಡಿತವಾಗಿ ಮಧುಕರ್, ಹಿಂದೆ ಏನು ರಜತ್ ಮತ್ತೆ ವಿನಯ್ ಏನಿದ್ರು, ಇಬ್ರು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು, ಇಬ್ರು ಕೂಡ ಯಾವ್ದೋ ಒಂದು ರಿಯಾಲಿಟಿ ಶೋದಲ್ಲಿ ಬಳಿಕ ಇಬ್ರು ಸಹ ಒಂದು ರೀಲ್ ಅನ್ನ ಏನ್ ಮಾಡಿದ್ರು, ಮತ್ತನ್ನ ಹಿಡಿದು ಒರಿಜಿನಲ್ ಮತ್ತನ್ನ ಹಿಡಿದು ರೀಲ್ಸ್ ಅನ್ನ ಮಾಡಿದ್ರು. ಇದು ಸಾಕಷ್ಟು ಟೀಕೆಗೆ ಗುರಿಯಾಗಿದ್ರು. ಜೊತೆಗೆ ಏನು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಅವರ ವಿರುದ್ಧವಾಗಿ ಒಂದು FIR ಕೂಡ ದಾಖಲಾಗಿ ಆ ಇಬ್ಬರನ್ನು ಕೂಡ ಬಂಧನ ಮಾಡಲಾಗಿತ್ತು. ಬಂಧನದ ಬಳಿಕ ಇಬ್ರು ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಅದಾದ ಬಳಿಕ ಕೂಡ ಅಂದ್ರೆ ನಿನ್ನೆವರೆಗೂ ಕೂಡ ಆ ಒಂದು ಏನು ಅವರು ಬುಜ್ಜಿ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ, ಆ ಅಕೌಂಟ್ ನಲ್ಲಿ ರಜತ್ ಆ ಒಂದು ವೈರಲ್ ಆದಂತಹ ವಿಡಿಯೋವನ್ನ ಮಾತ್ರ ಡಿಲೀಟ್ ಮಾಡಿರ್ಲಿಲ್ಲ. ಪೊಲೀಸರು ಬೇರೆಯವರಾದ್ರೆ ಅಂದ್ರೆ ಸೆಲೆಬ್ರಿಟಿಗಳಿಗೆ ಮಾತ್ರ ಹಾಗೆಯೇ ಬಿಟ್ಟಿದ್ರು. ಜೊತೆಗೆ ಈ ಕುರಿತು ನಿನ್ನೆ ಇದೀಗ ಆ ವರದಿ ಬಳಿಕ ಕೂಡ ಆ ವಿಡಿಯೋವನ್ನ ಡಿಲೀಟ್ ಮಾಡಿರುವಂತದ್ದು. ಅಂದ್ರೆ ಆವತ್ತು ಸುಮಾರು 10 ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳು ಆ ವಿಡಿಯೋಗೆ ಬಂದಿತ್ತು. ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಹೀಗಾಗಿ ಆ ವಿಡಿಯೋವನ್ನ ರಜತ್ ಡಿಲೀಟ್ ಮಾಡಿರ್ಲಿಲ್ಲ. ಹೀಗೆ ಕೊನೆಗೂ ಕೂಡ ಏನು ವರದಿ ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವರದಿ ಬಳಿಕ ಎಚ್ಚೆತ್ತು ನಿನ್ನೆ ಡಿಲೀಟ್ ಮಾಡಿರುವಂತದ್ದು. ಜೊತೆಗೆ ಇವತ್ತು ಇನ್ನೂ ಕೂಡ ಆ ಒಂದು ರೀಲ್ಸ್ ಗೆ ಬಳಸಿದಂತ ಮಚ್ಚು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಪೊಲೀಸರು ಇವತ್ತು ಪೊಲೀಸ್ ಠಾಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇವತ್ತು ರಜತ್ ವಿಚಾರಣೆಗೆ ಹಾಜರಾಗುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.